ಕೋಲಾರ ನಗರಸಭೆಗೆ ಸೇರಿರುವ ವಾರ್ಡ್ ಸಂಖ್ಯೆ 24ಕ್ಕೆ ಸೇರಿರುವ ಕಾರಂಜಿಕಟ್ಟೆ, ಬೋವಿ ಕಾಲೋನಿ, ಸಂತೆ ಬಡಾವಣೆ, ಶಾಂತಿ ನಗರಗಳ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಹಾಗೂ ರಾಜಕಾಲುವೆ ದುರಸ್ತಿ ಮತ್ತು ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿರುವುದನ್ನು ಶ್ಲಾಘಿಸಿದ ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿ. ಕೋಲಾರ ನಗರಸಭೆಗೆ ಸೇರಿರುವ ವಾರ್ಡ್ ಸಂಖ್ಯೆ 24ಕ್ಕೆ ಸೇರಿರುವ ಕಾರಂಜಿಕಟ್ಟೆ, ಬೋವಿ ಕಾಲೋನಿ, ಸಂತೆ ಬಡಾವಣೆ, ಶಾಂತಿ ನಗರಗಳು ಹಿಂದೆ ಕೀಲುಕೋಟೆ ಕೆರೆಯ ಗದ್ದೆಗಳ ಪ್ರದೇಶವಾಗಿದ್ದು, ಮಳೆಗಾಲದಲ್ಲಿ ನೀರು ಸರಾಗವಾಗಿ ರಾಜಕಾಲುವೆಗೆ ಹರಿದು ಹೋಗಲು ವ್ಯವಸ್ಥೆ ಇಲ್ಲದನ್ನ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹ್ಮದ್ ರವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ರವರುಗಳು ಮನಗಂಡು ಚರ್ಚಿಸಿ ಸುಮಾರು 90 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಲು ಮತ್ತು ರಾಜಕಾಲುವೆ ದುರಸ್ತಿ ಮತ್ತು ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿರುವುದು ಹಾಗೂ ಪ್ರಸ್ತುತ ವಾರ್ಡ್ ಸಂಖ್ಯೆ 24ರಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣಕ್ಕೆ 30 ಲಕ್ಷ ಅನುದಾನವನ್ನು ಮುಖ್ಯಮಂತ್ರಿಯವರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಿರುವುದನ್ನು ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿ ಸ್ವಾಗತಿಸಿದರಲ್ಲದೆ ಶ್ಲಾಘನೀಯ ಎಂದರು. ವಾರ್ಡ್ ಸಂಖ್ಯೆ 24ರಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳ ವೀಕ್ಷಣೆ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಬಹಳಷ್ಟು ರಸ್ತೆಗಳು ಹದಗೆಟ್ಟಿದ್ದು 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 4 ಸಿಸಿ ರಸ್ತೆಗಳ ನಿರ್ಮಾಣ ಮಾಡುತ್ತಿರುವುದು ಜನತೆಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ಶಾಸಕರ ಆದೇಶದ ಮೇರೆಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳ ಸಹಕಾರದಲ್ಲಿ ನಮಗೆ ನೀಡಿದ ಜವಾಬ್ದಾರಿಯಂತೆ ವಾರ್ಡ್ನಲ್ಲಿ ಹದಗೆಟ್ಟಿದ್ದ ಹಾಗೂ ಮಳೆಗಾಲದಲ್ಲಿ ಓಡಾಡಲು ತೊಂದರೆ ಆಗುತ್ತಿದ್ದ ಶಾಂತಿನಗರ ಮುಖ್ಯ ರಸ್ತೆ, ಯಲ್ಲಮ್ಮ ದೇವಾಲಯ ರಸ್ತೆ, ಕಳ್ಳಿಕಾಯಿ ಮಿಲ್ ಬಳಿಯ ರಸ್ತೆಗಳ ಅಭಿವೃದ್ಧಿ ಕಾರ್ಯ ನಡೆಸುತ್ತಿರುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಸ್ತೆಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹ್ಮದ್ ರವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರಿಗೆ ವಾರ್ಡ್ನ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಮಣಿ ಕಿರಣ್, ಸಿರಾಜ್, ಮೃತ್ಯುಂಜಯ, ಸತೀಶ್ ಕುಮಾರ್ ಸೇರಿದಂತೆ ಅನೇಕ ನಾಗರಿಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ವಾರ್ಡ್ ನಂಬರ್ ಕೋಲಾರ ನಗರದ ವಾರ್ಡ್ ನಂಬರ್ 24ರಲ್ಲಿ ಸಾಕಷ್ಟು ರಸ್ತೆಗಳು ಹದಗೆಟ್ಟಿತ್ತು. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಯೋಜನೆಯಡಿಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜೂರವರು 30 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ವಾರ್ಡ್ಗೆ ನೀಡಿರ್ತಕ್ಕಂಥದ್ದು. ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ನಮ್ಮ ವಾರ್ಡ್ ನಂಬರ್ 24 ಏನಾಗಿದೆ ಅಂತಂದರೆ, ಸುಮಾರು 106 ವರ್ಷಗಳಿಂದ ಇದು ಕೆರೆಯ ಗದ್ದೆಗಳ ಪ್ರದೇಶ ಇದೆ. ಕೀಲುಕೋಟೆ ಕೆರೆ ಗದ್ದೆಗಳ ಪ್ರದೇಶ. ಹಾಗಾಗಿ ಇದು ಕಾರಂಜಿ ಕಟ್ಟೆ ಅಂತ ಹೇಳ್ತಾರೆ. ಆ ಕಾರಂಜಿ ಕಟ್ಟೆಯಲ್ಲಿ ಬೋವಿ ಕಾಲೋನಿ ಇರ್ಬೋದು, ಸಂತೆ ಬಡಾವಣೆ ಇರ್ಬೋದು, ಶಾಂತಿನಗರ ಇರ್ಬೋದು. ನಗರ ಬೆಳೆದಂಗೆಲ್ಲ ಬಡಾವಣೆಗಳು ಈ ರೀತಿ ಬೆಳೆದು ಇವತ್ತು ನಗರವಾಗಿ ಪರಿವರ್ತನೆ ಆಗಿದೆ. ಇಲ್ಲಿ ಗದ್ದೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿರ್ತಕ್ಕಂಥ ವಾಟರ್ ಸೋರ್ಸಸ್ನ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕಾಗಿತ್ತು. ಏನು ಕೃಷಿ ಸಂಬಂಧಿತ ಜಮೀನುಗಳಾಗಿತ್ತು. ನಮಗೆ ಅನುಗುಣವಾಗಿ ನಾವು ಇರ್ತಕ್ಕಂಥ ಮನೆಗಳ ನಿರ್ಮಾಣ ಮಾಡಿಕೊಂಡು ಅಂಥ ದಿನಗಳಲ್ಲಿ ಏನಾಯಿತು ಅಂತಂದರೆ, ಆ ವಾಟರ್ ಸೋರ್ಸ್ನ ಡಿವಿಯೇಷನ್ ಮಾಡುವಂಥ ಕೆಲಸಗಳು ಇತಿಹಾಸದುದ್ದಕ್ಕೂ ಯಾರೂ ಮಾಡಿಲ್ಲ. ಇಲ್ಲಿ ಇವತ್ತೇನಾಗಿದೆ ಅಂತಂದರೆ, ಮಳೆ ಬಂದರೆ ಮನೆಗಳಲ್ಲಿ ನೀರು ತುಂಬಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು ಕಾರಂಜಿ ಕಟ್ಟೆಯಲ್ಲಿ. ಅಂದರೆ ಯಥೇಚ್ಛವಾಗಿ ಈ ಭಾಗದಲ್ಲಿ, ಶಾಂತಿನಗರ ಭಾಗದಲ್ಲಿ ಈ ಹಿಂದೆ ರಾಜಕಾಲುವೆಗಳನ್ನೆಲ್ಲ ದುರಸ್ತಿಗಳು ಮಾಡಿ ದೊಡ್ಡ ದೊಡ್ಡ ರಾಜಕಾಲುವೆಗಳು ಮಾಡಿ ಅದರ ಮೇಲೆ ಸ್ಲಾಬ್ಗಳು ಹಾಕುವಂಥದ್ದಾಯಿತು. ಅಲ್ಲಿಗೂ ಸಹ ಇವತ್ತು ಪರಿಸ್ಥಿತಿಗಳು ಹಂಗೇ ಇದೆ. ಇದನ್ನು ಅರ್ಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರು, ನಮ್ಮ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬ ನಾಯಕರು ಹಾಗೂ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ML ಅನಿಲ್ ಕುಮಾರ್ ಸಾರು ಹಾಗೂ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಣ್ಣವರು, ಇವರೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಸುಮಾರು 90 ಕೋಟಿ ರೂಪಾಯಿಗಳಲ್ಲಿ ಇಲ್ಲಿ ನೀರೇನು ನಿಲ್ತಾ ಇತ್ತು ಅದು ನಿಲ್ಲದಂಗೆ ಮಾಡಿ ಸಗಾರವಾಗಿ ರಾಜಕಾಲುವೆ ಮೂಲಕ ಕೆರೆಗೆ ತಲುಪುವಂಥ ರೀತಿಯಲ್ಲಿ 90 ಕೋಟಿ ರೂಪಾಯಿ ಮೊತ್ತದ ಅನುದಾನದಲ್ಲಿ ಇವತ್ತು ದೊಡ್ಡ ರಾಜಕಾಲುವೆಯನ್ನು ಮರು ನಿರ್ಮಾಣ ಮಾಡುವಂಥದ್ದು ಮತ್ತು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ 30 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಮ್ಮ ಭಾಗದಲ್ಲಿ ಏನು ಹದಗೆಟ್ಟ ರಸ್ತೆಗಳಿತ್ತು ಆ ರಸ್ತೆಗಳನ್ನ ನೀವು ಆಗಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟಿದ್ದರು. ನನಗಿರ್ಬೋದು, ನಮ್ಮ ಮಣಿಯವ್ರಿಗಿರ್ಬೋದು,
ನಮ್ಮ ಕಿರಣ್ ಅವ್ರಿಗಿರ್ಬೋದು, ಇನ್ನು ಸಾಕಷ್ಟು ನಮ್ಮ ಸಿರಾಜ್ ಅವರು, ಇನ್ನು ಸಾಕಷ್ಟು ಈ ನಮ್ಮ ಸ್ಥಳೀಯ ಮುಖಂಡರು ಏನಿದ್ವಿ ನಮ್ಗೆ ಹೇಳಿದರು, ನಿಮ್ಮ ಭಾಗದಲ್ಲಿ ಏನು ರಸ್ತೆಗಳು ಹದಗೆಟ್ಟಿದೆ ಆ ರಸ್ತೆಗಳ ಅಭಿವೃದ್ಧಿಗಾಗಿ ನಾವು ಅನುದಾನ ಕೊಡ್ತಾ ಇದ್ದೀವಿ. ಸಮರ್ಪಕವಾಗಿರ್ತಕ್ಕಂಥ ಕೆಟ್ಟಿರ್ತಕ್ಕಂಥ ರಸ್ತೆಗಳನ್ನ ಸಮರ್ಪಕವಾಗಿ ರೆಡಿ ಮಾಡ್ಕೊಳ್ಳೋಂಥ ಕೆಲಸ ಮಾಡಿ ಅಂತ ಹೇಳಿದರು. ಹಾಗಾಗಿ ಇದು ತುಂಬ ಹದಗೆಟ್ಟಿತ್ತು ಈ ರಸ್ತೆ ಮತ್ತು ಯಲ್ಲಮ್ಮ ದೇವಾಲಯ ಪಕ್ಕದಲ್ಲಿ ಒಂದು ರಸ್ತೆ ಇತ್ತು. ಮಳೆ ಬಂದರೆ ಸಾರ್ವಜನಿಕರು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅದು ಮತ್ತು ಆ ಕಳ್ಳೆಕಾಯಿ ಮಿಷನ್ಗೆ ಈ ಕಡೆ ಒಂದು ರಸ್ತೆ ಇತ್ತು. ಸಾಕಷ್ಟು ಆ ರಾಜಕಾಲುವೆಯಿಂದ ಹಾವುಗಳು ಬರ್ತಾಯಿತ್ತು. ಆ ರಸ್ತೆ, ಈ 3 ರಸ್ತೆಗಳು 30 ಲಕ್ಷ ರೂಪಾಯಿ ಅನುದಾನದಲ್ಲಿ ನಾವಿವತ್ತು ಈ ರಸ್ತೆ ಮಾಡ್ತಾಯಿದ್ದೀವಿ. ಈ ರಸ್ತೆಗೆ ಅನುದಾನ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವ್ರಿಗೆ, ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಅನಿಲಣ್ಣ ಅವ್ರಿಗೆ, ಅದೇ ರೀತಿ ಹಿರಿಯ ನಮ್ಮ ನಾಯಕರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಜೀರ್ ಅಣ್ಣವರಿಗೆ, ನಮ್ಮ ವಾರ್ಡ್ನ ಮತ್ತು ಈ ಭಾಗದ ಜನತೆಯ ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಥಳೀಯ ಮುಖಂಡರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ರು. ಬಂದು ಅಭಿವೃದ್ಧಿ ಕೆಲಸ ಸಿಮೆಂಟ್ ರಸ್ತೆ ಆಗ್ತಾಯಿದೆ. ಆಮೇಲೆ ನಮ್ಮ ಚಂದ್ರಬಾಬು ಅಣ್ಣ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ರು, ಏನು 90 ಕೋಟಿ ರಾಜಕಾಲುವೆ ಆಗ್ತಾಯಿದೆ. ಆ ರಾಜಕಾಲುವೆ ಬೇಕಾದರೆ ಸಿದ್ದರಾಮಯ್ಯನವರು 2027ರಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಅತಿವೃಷ್ಟಿ ಬಂದು ಮಳೆ ಬಂದು ಮನೆಗೆ ನೂರಿಗೆ ನಿಂತಾಗ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟರು. ಆ ಕೊಟ್ಟ ಸಂದರ್ಭದಲ್ಲಿ ಅವತ್ತು ಅವ್ರು ಮಾತು ಕೊಡ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ ಈ ರಾಜಕಾಲುವೆಯನ್ನು ಪುನಶ್ಚೇತನಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಮಾತು ಪ್ರಕಾರ ನಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯವರು ಹೋದ ಕಡೆ ಬಂದ ಕಡೆ ಹೇಳ್ತಾರೆ, ನಾವು ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಇವತ್ತೊಂದು ಸಾಕ್ಷಿಯಾಗಿ ಇಡೀ ಜಿಲ್ಲೆಗೆ ತೋರಿಸ್ಬೇಕಾದ್ರೆ ವಿರೋಧ ಪಕ್ಷಗಳಿಗೆ ತೋರಿಸ್ಬೇಕಂತ ಕೆಲಸ ಇದೆ. ಅದೇ ರೀತಿಯಾಗಿ ಇವತ್ತೇನು ನಮ್ಮ ವಾರ್ಡಲ್ಲಿ ಇದು ಅಭಿವೃದ್ಧಿ ಕೆಲಸ ಆಗ್ತದೆ ಸಿಮೆಂಟ್ ರಸ್ತೆ, ಇದು ನಮ್ಮ ಉಪಾಧ್ಯಕ್ಷ ಚಿನ್ನಪ್ಪನಾಗಿದ್ದಾಗ ಮೊದಲ ಸಲ ಟಾರ್ ಹಾಕಿದ್ರು 1991ರಲ್ಲಿ. ಅದಾದಮೇಲೆ 2008ರಲ್ಲೂ 9ರಲ್ಲೂ KMRPL ಹಾಕಿದ್ರು. ಅಷ್ಟು ಬಿಟ್ಟರೆ ಆಮೇಲೆ ಅದು ಟಾರ್ ರೋಡು ಅದು ಬರೀ 1 ಲೇಯರ್ ಹಾಕಿದ್ರು ಅಷ್ಟೇ. ಆವಾಗಿಂದ ಇದು ಸ್ವತಂತ್ರ ಬಂದಾಗಿಂದ ಈ ರಸ್ತೆನೇ ಆಗಿಲ್ಲ. ಈ ದೆಸೆಯಲ್ಲಿ ನಮ್ಮ ರಮೇಶ್ ಅಣ್ಣವರು, ನಮ್ಮ ವಾರ್ಡಲ್ಲಿ ನಮ್ಮ ಚಂದ್ರಮಣ್ಣನವರು, ನಮ್ಮ ಮಣ್ಣಿಯಣ್ಣವರು ಮತ್ತು ನಾವು ಎಲ್ಲ ಸೇರಿಕೊಂಡು ಯಾವ್ಯಾವ ಅಗತ್ಯವಿರ್ತಕ್ಕಂಥ ರಸ್ತೆಗಳಿದೆ ಅಂತಕ್ಕಂಥದ್ದನ್ನು ಪಟ್ಟಿ ಮಾಡಿದ್ವಿ. ಅದರಲ್ಲಿ ತುಂಬ ಅಗತ್ಯವಾಗಿ ರಸ್ತೆ ಇದು, ಬೇಸಿಕ್ ಎಸೆನ್ಷಿಯಲ್ ಇರ್ತಕ್ಕಂಥ ರಸ್ತೆ ಇದು, ಮತ್ತು ಯಲ್ಲಮ್ಮ ದೇವಸ್ಥಾನ ಆಗಿರ್ಬೋದು, ಮತ್ತು ಇನ್ನೊಂದು ರಸ್ತೆ ಆಗಿರ್ಬೋದು. ಇದು ಭಾಳ ಎಸೆನ್ಷಿಯಲ್ ಇತ್ತು. ಯಾಕಂದರೆ ನಾವು ಈ ಏರಿಯಾಗೆ ಬರಬೇಕಾದ್ರೆ ಇದು ನಮ್ಗೆ ಗೊತ್ತರ ಮೇನ್ ಗೇಟ್ ವೇ ಇದೆ ರೋಡ್, ಈ ಪಕ್ಕದ ಒಂದು ಮೇನ್ ಸರ್ಕಲ್ ಈ ರೋಡ್. ಹಾಗಾಗಿ ಇದನ್ನು ಗುರುತಿಸಿ ನಾವು ಪಟ್ಟಿ ಕೊಟ್ಟ ಮೇಲೆ ಅದರಂತೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ಕೊತ್ತೂರು ಮಂಜಣ್ಣವರು ಮತ್ತು ನಮ್ಮ ಇನ್ನೊಬ್ಬ ನಾಯಕರು ಹಾಗೂ ನೆಚ್ಚಿನ ನಾಯಕಂತ ಅನಿಲಣ್ಣವರು ಹಾಗೂ ನಮ್ಮ ನಜೀರಣ್ಣವರು ಅವರು ಮತ್ತು ನಮ್ಮ ನಗರಸಭೆ ಅತಿ ಮುಖ್ಯವಾಗಿ, ಯಾಕಂದರೆ ಇದು ನಗರದಲ್ಲಿ ಕೆಲಸ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ರಮೇಶ್ ಅಣ್ಣವರು ಮತ್ತು ಧರ್ಮಪತ್ನಿಯವರು ನಮ್ಮ ಹೋದಾಗೆಲ್ಲ ಅಣ್ಣ ನಗರಕ್ಕೆ ಏನೋ ದುಡ್ಡು ಕೊಡಿ ನಗರ ಈಗ ಹೆಂಗಿದೆ ಅಂತ ಹೇಳಿ ಅವ್ರ ಹಠದಿಂದ ಇವತ್ತು ಕೋಲಾರಕ್ಕೆ ಇವತ್ತು ಎಲ್ಲ ವಾರ್ಡಲ್ಲೂ 30ರಿಂದ 50 ಲಕ್ಷ ಕೆಲಸ ಆಗ್ತಾಯಿದೆ ಅಂದರೆ ಅವರ ಒಂದು ಶ್ರಮ ಕೂಡ ಅದು ಸ್ಮರಿಸಬೇಕಾಗ್ತದೆ. ಹಾಗಾಗಿ ಇವತ್ತಿನ ದಿವಸ ಈ ಕೊಡುಗೆ ಏನೋ ಸ್ಥಳೀಯ ಶಾಸಕರು ಹಾಗೂ ಇಬ್ಬರು MLCಗಳು ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗೂ ನಮ್ಮ ಲಕ್ಷ್ಮೀದೇವಕ್ಕನವರು ಇವರ ಒಂದು ನೇತೃತ್ವದಲ್ಲಿ ನಮ್ಮ ಸ್ಥಳೀಯರಾದ ನಮ್ಮ ಮಣ್ಣಿಹಣ್ಣು ಚಂದ್ರಮಣ್ಣ ನಮ್ಮ ಒಂದು ಸಹಕಾರದೊಂದಿಗೆ ಅಭಿವೃದ್ಧಿ ಆಗ್ತಾಯಿದೆ. ಇಷ್ಟೆಲ್ಲ ನಮಗೆ ಅನುದಾನ ಕೊಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಅಭಿವೃದ್ಧಿ ಆಗ್ತಾಯಿದೆ ಈ ಕೊಟ್ಟಿರೋದಕ್ಕೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಸಿದ್ದರಾಮಯ್ಯನವರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಕೃತಜ್ಞರಾಗಿರ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ನಮ್ಮ MLA ಕೊತ್ತೂರು ಮಂಜು ಅಣ್ಣ ಅವರು ಈ ಶಾಂತಿನಗರ್ ಸರ್ಕಲ್ಲು, ಆಮೇಲೆ ಈ ಕಡೆ ಕಬ್ರಸ್ತಾನ್ ರೋಡು ಎಲ್ಲ ಸೇರಿಸಿ ಒಂದು 8 ರೋಡ್ಗಳು ಆಗ್ತಾವ್ರೆ. ಸುಮಾರು ಒಂದು 5-6 ವರ್ಷದಿಂದ ಈ ರೋಡ್ಗಳೇ ಇದ್ದಿಲ್ಲ ಇಲ್ಲಿ. 15 ವರ್ಷದಿಂದ ರೋಡ್ಗಳಿಲ್ಲ ಇಲ್ಲಿ. ತುಂಬ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಿಗ್ಲಿಂದ ಇಲ್ಲಿ ಕಂಬಗಳು ಇಲ್ಲಿ ಒಂದು 15-20 ವರ್ಷದಿಂದ ಕಂಬಗಳೇ ಚೇಂಜ್ ಮಾಡಿಲ್ಲ ಇಲ್ಲಿ. ಇದು 11 kV ಹೋಗಿದೆ ಇಲ್ಲಿ, ತುಂಬ ಡೇಂಜರ್ ಇದು. ಆಮೇಲೆ ನಮ್ದು ಕೊತ್ತೂರು ಮಂಜು ಅಣ್ಣ ಕಡೆಯಿಂದ ತುಂಬ ಸಹಾಯ ಆಗಿದೆ. ಥ್ಯಾಂಕ್ ಯು. ಸರ್ಕಾರನೇ ನೀನಲ್ಲ, ನಗರಸಭೆ ನಗರಕ್ಕೆ ಸಂಬಂಧಪಟ್ಟ ಸರ್ಕಾರ ನೀನು. ಏನಿವತ್ತು ನಗರದಲ್ಲಿ ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ಅನಿಲಣ್ಣನವರು, ವಿಶೇಷವಾಗಿ ನಮ್ಮ ನಜೀರ್ ಸಾಹೇಬರು ಇವರ ಸಹಕಾರದಿಂದ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ. 12.5 ಕೋಟಿ ಫಂಡ್ ಕೊಟ್ಟಿದ್ದಾರೆ ನಗರಕ್ಕೆ. ಮುಂದಿನಲ್ಲಿ ಇನ್ನೂ ವಿಶೇಷ ಅನುದಾನ ತಂದು
ನಮ್ಮ ನಗರನ ಒಂದು ಶುಚಿಗೊಳಿಸುವಂಥ ಕೆಲಸ ಮಾಡೋಕ್ಕೆ ಎಲ್ಲ ಒಂದು ಪಣ ತೊಟ್ಟಿದ್ದಾರೆ. ನಮ್ಮೊಂದೊಂದು ಅವ್ರಿಗೆ ರಿಕ್ವೆಸ್ಟ್ ಏನಂದರೆ, ಕೋಲಾರ ನಗರದಲ್ಲಿ ವಿಶೇಷವಾಗಿ ಈ ಕಡೆ ಗಮನ ಹರಿಸಿ ನೀರಿನ ಸಮಸ್ಯೆ ಆಗ್ಬೋದು, ರೋಡ್ ಸಮಸ್ಯೆ ತುಂಬ ಇತ್ತು, ಈಗೆಲ್ಲ ಬಗೆಹರಿಸ್ತಾ ಇದ್ದಾರೆ. ಇನ್ನೊಂದು ನೀರು ಸಮಸ್ಯೆ ಒಂದಿದೆ, ಇದನ್ನು ಬಗೆಹರಿಸ್ಬೇಕಂತ ಅವ್ರು ಮನವಿ ಮಾಡ್ತೇನೆ. ನನ್ನ ವಾರ್ಡ್ಗೆ 30 ಲಕ್ಷ ಏನು ಕೊಟ್ಟಿದ್ದಾರೆ, 3 ರೋಡ್ ಹಾಕಿದ್ವಿ. ಒಂದು ರೋಡು ಈಗ ಪೂರ್ಣಗೊಂಡಿದೆ, 2 ರೋಡ್ 40 mm ಹಾಕಿದ್ದೀವಿ. 20 mm 2-3 ಸಲ ಹಾಕಿ ಮುಗಿಸಿ ಅವ್ರು ನಮ್ಗೆ ಏನು ಜವಾಬ್ದಾರಿ, ಬೇರೆ ಜವಾಬ್ದಾರಿನ ಕೊಟ್ಟಿದ್ದಾರೆ ಬೇರೆ ವಾರ್ಡ್ಗಳಲ್ಲಿ, ಅದನ್ನು ಕೂಡ ನಿಂತು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ MLA ಅವರಾಗ್ಬೋದು, ನಜೀರಣ್ಣ ಆಗ್ಬೋದು, ಅನಿಲಣ್ಣ ಅವರಾಗ್ಬೋದು, ಮತ್ತು ನೀವು ಬಂದು ಈ ರಸ್ತೆಗಳೆಲ್ಲನೂ ವಿಸಿಟ್ ಮಾಡ್ತಾರೆ. ಅತಿ ಶೀಘ್ರದಲ್ಲಿ ಕರೆಸಿ ಅವ್ರನ್ನ ಎಲ್ಲ ವಿಸಿಟ್ ಮಾಡಿ ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ನಮ್ಮ ವಾರ್ಡ್ ಜನ ಪರವಾಗಿ ಅವ್ರಿಗೆ ನಾವು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೇವೆ.